ಕುಮಾರ್ ಸರ್ ನೋಡಿ, ಇಡೀ ಭಾರತದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಮ್ಮ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ ಸರ್. ತಲಾದಾಯ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಪಕ್ಕದ ರಾಜ್ಯಕ್ಕಿಂತ ಶ್ರೀಮಂತರು. ಆದ್ರೆ ನಾವು ಕೇಳ್ತಿರೋದೇನು, ಒಂದು ಬೇಸಿಕ್ ರಸ್ತೆ, ಗುಂಡಿ ಇಲ್ಲದಿರುವ ಬೇಸಿಕ್ ರಸ್ತೆ ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ವೈರುಧ್ಯ ಅಂತ ಹೇಳಿ. ಮೇಡಮ್, ಎಲ್ಲಾ ನಾಯಕರು ಮಾತಾಡಿದ್ ಕೇಳಿಸ್ಕೊಂಡೆ. ಈಗ್ಲಾದ್ರೂ ನಮ್ಗೆ ಅವಕಾಶ ಕೊಟ್ರಲ್ಲ ಮಾತಾಡೋದಕ್ಕೆ, ಥ್ಯಾಂಕ್ ಯು. ಸೊ ನಾನು ಎಲ್ಲಾ ಬೆಂಗಳೂರಿನ ಕಂಪನೀಸ್ ಮತ್ತೆ ಇಂಡಸ್ಟ್ರೀಸ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲಾ ಕಂಪನಿಗಳು ಮತ್ತೆ ಇಂಡಸ್ಟ್ರೀಸ್ಗಳು ಇಲ್ಲಿ ಬರೋದೇ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತೆ ಈ ಗುಂಡಿ ಮುಚ್ಚೋ ಸ್ಟ್ಯಾಟಿಸ್ಟಿಕ್ಸ್ ಏನ್ ನಾವು ನೋಡ್ತಾ ಇದೀವಲ್ಲ, ಸೊ ಈ ಗುಂಡಿ ಮುಚ್ಚೋದು ಪ್ರತಿನಿತ್ಯ ಮಾಡುವಂತ ಕೆಲಸ. ಅದು ಪ್ರತಿನಿತ್ಯನೂ ಆಗ್ತಾನೆ ಇರ್ಬೇಕು. ಅದು ಎಲ್ಲೆಲ್ಲಿ ಗುಂಡಿ ತಿರ್ಗಾ ರಿಪೀಟ್ ಆಗುತ್ತೆ ಅದನ್ನ ಮುಚ್ಚುವಂತ ಕಾರ್ಯಕ್ರಮ ಆಗ್ಬೇಕು. ಜಸ್ಟ್ ಲೈಕ್ ನಾವು ಏನ್ ಕಸ ವಿಲೇವಾರಿ ಮಾಡ್ತೀವಲ್ಲ, ಆ ರೀತಿ ಇದು ಗುಂಡಿ ಮುಚ್ಚೋ ಕೆಲಸನೂ ವಿಲೇವಾರಿ ಆಗ್ತಾ ಇರ್ಬೇಕು. ಮತ್ತೆ ಇದೆಲ್ಲ ಡೈಲಿ ಆಪರೇಷನ್ಸ್. ಮತ್ತೆ ಬೀದಿ ದೀಪ ಸರಿ ಮಾಡೋದು, ವಾಟರ್ ಲಾಗಿಂಗ್ ಕ್ಲಿಯರ್ ಮಾಡೋದು, ಮೋರಿ ಕ್ಲೀನ್ ಮಾಡೋದು, ರಾಜ್ ಕಾಲುವೆಗೆ ಹೂಳೆತ್ತೋದು, ಕೆರೆ ಹೂಳೆತ್ತೋದು, ಇದೆಲ್ಲ ಡೈಲಿ ಆಗ್ಬೇಕಾಗಿರೋ ಕೆಲಸ. ಮತ್ತೆ ಇದು ಪ್ರಮುಖವಾಗಿ ಇದು ಮಳೆಗಾಲದಲ್ಲಿ ಮಾಡುವಂತ ಕೆಲ್ಸಗಳಲ್ಲ. ಇದನ್ನೆಲ್ಲ ನಾವು ಬೇಸಿಗೆಗಾಲದಲ್ಲೇ ಮಾಡ್ಕೋಬೇಕು. ಆ ಪ್ಲಾನಿಂಗ್ ನಾವ್ ಇಟ್ಕೋಬೇಕು. ಬಹಳಷ್ಟು ಈಗ GBA ಇದೆ, ಒಂದ್ 25 ಜನ ಆಫೀಸರ್ಸ್ ಇದ್ದಾರೆ, ಸಂತೋಷ. 5 ಕಾರ್ಪೊರೇಷನ್ಸ್ ಇದ್ದಾರೆ. 5 ಕಾರ್ಪೊರೇಷನ್ಸ್ ಈಗ ಕಾಂಪಿಟೇಟಿವ್ ಆಗಿ ಕೆಲಸ ಮಾಡ್ಲಿ, ಸಂತೋಷ. ಬಟ್ ನಾವು IT ಕಂಪನೀಸ್ ಮತ್ತೆ ಇಂಡಸ್ಟ್ರೀಸ್ ವತಿಯಿಂದ ಕೇಳೋದಂದ್ರೆ, ಲಾಂಗ್ ಟರ್ಮ್ ಆಗಿ ನಮ್ಗೆ ಈಗ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಪ್ಲಾನ್ ಮಾಡ್ತಾ ಇದ್ದಾರೆ, ಅದು ತ್ವರಿತವಾಗಿ ಆಗ್ಬೇಕು. ಮತ್ತೆ ಈಗ ನಮ್ಮ ಪಿಂಕ್ ಲೈನ್ ಮತ್ತೆ ಬ್ಲೂ ಲೈನ್ ಮೆಟ್ರೋ, ಅದು ಜಲ್ದಿ ಈಗ ಲೋಕಾರ್ಪಣೆ ಆಗ್ಬೇಕು, ಎಷ್ಟು ಬೇಗ ಆಗುತ್ತೆ ಅಂತ. ಮತ್ತೆ ನಮ್ಮ ಸರ್ಕ್ಯುಲರ್ ರೈಲ್ವೆ ಪ್ಲಾನ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ಬೇಕು. ಸಬರ್ಬನ್ ರೈಲ್ವೆ ಮಾಡಿಸ್ಬೇಕು ನಮ್ಗೆ. ಕ್ವೀನ್ ಸಿಟಿ, AI ಸಿಟಿ, ಸ್ವಿಫ್ಟ್ ಸಿಟಿ, ಅದೆಲ್ಲ ಪೇಪರ್ ಅಲ್ಲೇ ಇದೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ. ಮತ್ತೆ 45 ಕಿಲೋಮೀಟರ್ ಟನಲ್ ಅಂತ DCM ಸರ್ ಹೇಳಿದ್ರು, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ. ಮತ್ತೆ ಈ ಕೆಲವು ಕಡೆ ನಾವು ನೋಡ್ದಂಗೆ, ಲೈಕ್ ಟಿನ್ ಫ್ಯಾಕ್ಟ್ರಿ ಆಗಿರ್ಲಿ, ಮೊನ್ನೆ ವಿಪ್ರೋ ಹತ್ರ ಅವರು ರೋಡ್ ಆಕ್ಸೆಸ್ ಕೇಳಿದ್ರು. ಮತ್ತೆ ನಮ್ಮ ಗೊರಗುಂಟೆಪಾಳ್ಯ ಇರ್ಲಿ. ಸೊ ಕೆಲವು ಕಡೆ ಒಂದ್ ಕಿಲೋಮೀಟರ್ ಇಂದ 2 ಕಿಲೋಮೀಟರ್ ಒಂದು ಟನಲ್ ಮಾಡ್ಬೋದಾ ಚಿಕ್ಕದಾಗಿ. ಮತ್ತೆ ಈ ಹೆಬ್ಬಾಳ್ ಹತ್ರ ಮಾಡ್ತಾ ಇದೀವಿ ಅಂತ ಹೇಳಿ, ಅದನ್ನ ನಾವು ಈಗ ಇಲ್ಲಿ ನಮ್ಮ ಸರ್ಜಾಪುರ ರೋಡ್ ಆಗ್ಲಿ, ಟಿನ್ ಫ್ಯಾಕ್ಟ್ರಿ ಆಗ್ಲಿ, ಬೇರೆ ಕಡೆ ಮಾಡ್ಬೋದಾ, ಅಲ್ಲಿ ಸಣ್ಣದಾಗಿ ಮಾಡಿ ಅಲ್ಲಿ ಸ್ವಲ್ಪ ಆದಷ್ಟು ರಿಲೀಫ್ ಕೊಡ್ಬೋದಾ, ಅದನ್ನ ನೋಡ್ಬೇಕು. ಸೊ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಮೆಜರ್ಸ್ ನಾವು ನೋಡ್ಕೊಳ್ಲೇಬೇಕು. ಸೊ ಇಲ್ಲಿ ಈಗ ಕಳೆದೋದ ದಿಸ್ ಬಗ್ಗೆ ಮಾತಾಡಿದ್ರೆ ಯಾವ್ದು ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ಲುಕ್ ಟು ದ ಫ್ಯೂಚರ್. ಇನ್ನು 25 ವರ್ಷ ಈ ನಗರ ಬೆಳೆಯೋದ್ರಲ್ಲಿ, ಈ ನಗರ ಸಂಪತ್ತು ಭರಿತವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಸೊ ಎಲ್ಲಾ ನಮ್ ನಾಯಕರು ಅದಕ್ಕೆ ಸಹಕಾರ ಕೊಡ್ಬೇಕು. ಸೊ ಇನ್ನಷ್ಟು ಕಂಪನಿಗಳು ಎಲ್ಲರೂ ಬೆಂಗಳೂರಿಗೆ ಬರ್ಬೇಕು ಅಂತ ಉತ್ಸುಕರಾಗಿದ್ದಾರೆ. ಸೊ ಈಗ ನಮ್ಗೆ ಬೆಂಗಳೂರು ಅಂದ್ರೆ 3 ಜಿಲ್ಲೆ ಇದೆ. ಈಗ ಬಿಯಾಂಡ್ ಬೆಂಗಳೂರು ಅಂತಾನು ಕಾರ್ಯಕ್ರಮ ಇದೆ. ಸೊ ಬಟ್ ಹಾಗಾಗಿ ವಿ ನೀಡ್ ಮೋರ್ ಅಟೆನ್ಷನ್ ಟು ನನಗೆ ಇನ್ ಪರ್ಟಿಕ್ಯುಲರ್ ಸರ್, IT ಕ್ಷೇತ್ರ ಅನುಭವಿಸ್ತಾ ಇರುವ ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊರತೆಯಿಂದ ಅನುಭವಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಇನ್ ಡಿಟೇಲ್ ಆಗಿ, ಹಾಗೆ ಪರ್ಟಿಕ್ಯುಲರ್ ಆಗಿ ಮಾಹಿತಿ ಬೇಕು. ಒಂದು ಚಿಕ್ಕ ಬ್ರೇಕ್ ಹೋಗಿ ಬರಬೇಕು. ಬ್ರೇಕಿಂದ ಬಂದ್ಮೇಲೆ ಉಷಾ ಅವರೇ ನೋಡಿ, ಈ ವಿಳಂಬ ಯಾಕಾಗ್ತಿದೆ ಗುಂಡಿ ಮುಚ್ಚೋದ್ರಲ್ಲಿ ಅಂದ್ರೆ ಮಳೆ ಬರ್ತಿದೆ ಹೀಗಾಗಿ ಅಂತ ಕಾಂಗ್ರೆಸ್ನ ನಾಯಕರಿಂದ ಪ್ರತಿಕ್ರಿಯೆ ಬರ್ತಿರೋದು. ಅಂದ್ರೆ ನಂಗೆ ಅರ್ಥ ಆಗದೆ ಇರೋದು, ಸರ್ಕಾರ ಆಡಳಿತ ಕಾಂಗ್ರೆಸ್ ಕೈಗೆ ಸಿಕ್ಕಿ 2.5 ವರ್ಷ ಮುಂದಿನ ತಿಂಗಳಿಗೆ, ಅಂದ್ರೆ ಈ ಮಳೆಗಾಲ ಅನ್ನೋದು 2.5 ವರ್ಷದಿಂದಲೂ ನಿರಂತರವಾಗಿ ಆಗ್ತಿದ್ಯಾ ಅನ್ನೋದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಬ್ರೇಕ್ ಆದ್ಮೇಲೆ. ಕುಮಾರ್ ಸರ್ ನೋಡಿ, ಇಡೀ ಭಾರತದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಮ್ಮ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ ಸರ್. ತಲಾದಾಯ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಪಕ್ಕದ ರಾಜ್ಯಕ್ಕಿಂತ ಶ್ರೀಮಂತರು. ಆದ್ರೆ ನಾವು ಕೇಳ್ತಿರೋದೇನು, ಒಂದು ಬೇಸಿಕ್ ರಸ್ತೆ, ಗುಂಡಿ ಇಲ್ಲದಿರುವ ಬೇಸಿಕ್ ರಸ್ತೆ ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ವೈರುಧ್ಯ ಅಂತ ಹೇಳಿ. ಮೇಡಮ್, ಎಲ್ಲಾ ನಾಯಕರು ಮಾತಾಡಿದ್ ಕೇಳಿಸ್ಕೊಂಡೆ. ಈಗ್ಲಾದ್ರೂ ನಮ್ಗೆ ಅವಕಾಶ ಕೊಟ್ರಲ್ಲ ಮಾತಾಡೋದಕ್ಕೆ, ಥ್ಯಾಂಕ್ ಯು. ಸೊ ನಾನು ಎಲ್ಲಾ ಬೆಂಗಳೂರಿನ ಕಂಪನೀಸ್ ಮತ್ತೆ ಇಂಡಸ್ಟ್ರೀಸ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲಾ ಕಂಪನಿಗಳು ಮತ್ತೆ ಇಂಡಸ್ಟ್ರೀಸ್ಗಳು ಇಲ್ಲಿ ಬರೋದೇ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತೆ ಈ ಗುಂಡಿ ಮುಚ್ಚೋ ಸ್ಟ್ಯಾಟಿಸ್ಟಿಕ್ಸ್ ಏನ್ ನಾವು ನೋಡ್ತಾ ಇದೀವಲ್ಲ, ಸೊ ಈ ಗುಂಡಿ ಮುಚ್ಚೋದು ಪ್ರತಿನಿತ್ಯ ಮಾಡುವಂತ ಕೆಲಸ.
ಅದು ಪ್ರತಿನಿತ್ಯನೂ ಆಗ್ತಾನೆ ಇರ್ಬೇಕು. ಅದು ಎಲ್ಲೆಲ್ಲಿ ಗುಂಡಿ ತಿರ್ಗಾ ರಿಪೀಟ್ ಆಗುತ್ತೆ ಅದನ್ನ ಮುಚ್ಚುವಂತ ಕಾರ್ಯಕ್ರಮ ಆಗ್ಬೇಕು. ಹ್ಮ್ ಜಸ್ಟ್ ಲೈಕ್ ನಾವು ಏನ್ ಕಸ ವಿಲೇವಾರಿ ಮಾಡ್ತೀವಲ್ಲ ಆ ರೀತಿ ಇದು ಗುಂಡಿ ಮುಚ್ಚೋ ಕೆಲಸನೂ ವಿಲೇವಾರಿ ಆಗ್ತಾ ಇರ್ಬೇಕು. ಮತ್ತೆ ಮತ್ತೆ ಇದೆಲ್ಲ ಡೈಲಿ ಆಪರೇಷನ್ಸ್. ಕುಮಾರ್ ಸರ್ ನೋಡಿ, ಇಡೀ ಭಾರತದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಮ್ಮ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ ಸರ್. ತಲಾದಾಯ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಪಕ್ಕದ ರಾಜ್ಯಕ್ಕಿಂತ ಶ್ರೀಮಂತರು. ಆದ್ರೆ ನಾವು ಕೇಳ್ತಿರೋದೇನು, ಒಂದು ಬೇಸಿಕ್ ರಸ್ತೆ, ಗುಂಡಿ ಇಲ್ಲದಿರುವ ಬೇಸಿಕ್ ರಸ್ತೆ ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ವೈರುಧ್ಯ ಅಂತ ಹೇಳಿ. ಮೇಡಮ್, ಎಲ್ಲಾ ನಾಯಕರು ಮಾತಾಡಿದ್ ಕೇಳಿಸ್ಕೊಂಡೆ. ಈಗ್ಲಾದ್ರೂ ನಮ್ಗೆ ಅವಕಾಶ ಕೊಟ್ರಲ್ಲ ಮಾತಾಡೋದಕ್ಕೆ, ಥ್ಯಾಂಕ್ ಯು. ಸೊ ನಾನು ಎಲ್ಲಾ ಬೆಂಗಳೂರಿನ ಕಂಪನೀಸ್ ಮತ್ತೆ ಇಂಡಸ್ಟ್ರೀಸ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲಾ ಕಂಪನಿಗಳು ಮತ್ತೆ ಇಂಡಸ್ಟ್ರೀಸ್ಗಳು ಇಲ್ಲಿ ಬರೋದೇ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ. ಹ್ಮ್ ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತೆ ಈ ಗುಂಡಿ ಮುಚ್ಚೋ ಸ್ಟ್ಯಾಟಿಸ್ಟಿಕ್ಸ್ ಏನ್ ನಾವು ನೋಡ್ತಾ ಇದೀವಲ್ಲ, ಸೊ ಈ ಗುಂಡಿ ಮುಚ್ಚೋದು ಪ್ರತಿನಿತ್ಯ ಮಾಡುವಂತ ಕೆಲಸ ಅದು. ಅದು ಪ್ರತಿನಿತ್ಯನೂ ಆಗ್ತಾನೆ ಇರ್ಬೇಕು. ಅದು ಎಲ್ಲೆಲ್ಲಿ ಗುಂಡಿ ತಿರ್ಗಾ ರಿಪೀಟ್ ಆಗುತ್ತೆ ಅದನ್ನ ಮುಚ್ಚುವಂತ ಕಾರ್ಯಕ್ರಮ ಆಗ್ಬೇಕು. ಹ್ಮ್ ಜಸ್ಟ್ ಲೈಕ್ ನಾವು ಏನ್ ಕಸ ವಿಲೇವಾರಿ ಮಾಡ್ತೀವಲ್ಲ ಆ ರೀತಿ ಇದು ಗುಂಡಿ ಮುಚ್ಚೋ ಕೆಲಸನೂ ವಿಲೇವಾರಿ ಆಗ್ತಾ ಇರ್ಬೇಕು. ಮತ್ತೆ ಇದೆಲ್ಲ ಡೈಲಿ ಆಪರೇಷನ್ಸ್. ಮತ್ತೆ ಬೀದಿ ದೀಪ ಸರಿ ಮಾಡೋದು, ವಾಟರ್ ಲಾಗಿಂಗ್ ಕ್ಲಿಯರ್ ಮಾಡೋದು, ಮೋರಿ ಕ್ಲೀನ್ ಮಾಡೋದು, ರಾಜ್ ಕಾಲುವೆಗೆ ಹೂಳೆತ್ತೋದು, ಕೆರೆ ಹೂಳೆತ್ತೋದು, ಇದೆಲ್ಲ ಡೈಲಿ ಆಗ್ಬೇಕಾಗಿರೋ ಕೆಲಸ. ಹ್ಮ್ ಮತ್ತೆ ಇದು ಪ್ರಮುಖವಾಗಿ ಇದು ಮಳೆಗಾಲದಲ್ಲಿ ಮಾಡುವಂತ ಕೆಲ್ಸಗಳಲ್ಲ. ಇದನ್ನೆಲ್ಲ ನಾವು ಬೇಸಿಗೆಗಾಲದಲ್ಲೇ ಮಾಡ್ಕೋಬೇಕು. ಹ್ಮ್ ಆ ಪ್ಲಾನಿಂಗ್ ನಾವ್ ಇಟ್ಕೋಬೇಕು. ಬಹಳಷ್ಟು ಈಗ GBA ಇದೆ, ಒಂದ್ 25 ಜನ ಆಫೀಸರ್ಸ್ ಇದ್ದಾರೆ, ಸಂತೋಷ. 5 ಕಾರ್ಪೊರೇಷನ್ಸ್ ಇದ್ದಾರೆ. 5 ಕಾರ್ಪೊರೇಷನ್ಸ್ ಈಗ ಕಾಂಪಿಟೇಟಿವ್ ಆಗಿ ಕೆಲಸ ಮಾಡ್ಲಿ, ಸಂತೋಷ. ಬಟ್ ನಾವು IT ಕಂಪನೀಸ್ ಮತ್ತೆ ಇಂಡಸ್ಟ್ರೀಸ್ ವತಿಯಿಂದ ಕೇಳೋದಂದ್ರೆ, ಲಾಂಗ್ ಟರ್ಮ್ ಆಗಿ ನಮ್ಗೆ ಈಗ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಪ್ಲಾನ್ ಮಾಡ್ತಾ ಇದ್ದಾರೆ, ಅದು ತ್ವರಿತವಾಗಿ ಆಗ್ಬೇಕು. ಮತ್ತೆ ಈಗ ನಮ್ಮ ಪಿಂಕ್ ಲೈನ್ ಮತ್ತೆ ಬ್ಲೂ ಲೈನ್ ಮೆಟ್ರೋ ಅದು ಜಲ್ದಿ ಈಗ ಲೋಕಾರ್ಪಣೆ ಆಗ್ಬೇಕು, ಎಷ್ಟು ಬೇಗ ಆಗುತ್ತೆ ಅಂತ. ಹ್ಮ್ ಮತ್ತೆ ನಮ್ಮ ಸರ್ಕ್ಯುಲರ್ ರೈಲ್ವೆ ಪ್ಲಾನ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ಬೇಕು. ಸಬರ್ಬನ್ ರೈಲ್ವೆ ಮಾಡಿಸ್ಬೇಕು ನಮ್ಗೆ. ಹ್ಮ್ ಕ್ವೀನ್ ಸಿಟಿ, AI ಸಿಟಿ, ಸ್ವಿಫ್ಟ್ ಸಿಟಿ ಅದೆಲ್ಲ ಪೇಪರ್ ಅಲ್ಲೇ ಇದೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ. ಮತ್ತೆ 45 ಕಿಲೋಮೀಟರ್ ಟನಲ್ ಅಂತ DCM ಸರ್ ಹೇಳಿದ್ರು, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ. ಹ್ಮ್ ಮತ್ತೆ ಈ ಕೆಲವು ಕಡೆ ನಾವು ನೋಡ್ದಂಗೆ, ಲೈಕ್ ಟಿನ್ ಫ್ಯಾಕ್ಟ್ರಿ ಆಗಿರ್ಲಿ, ಮೊನ್ನೆ ವಿಪ್ರೋ ಹತ್ರ ಅವರು ರೋಡ್ ಆಕ್ಸೆಸ್ ಕೇಳಿದ್ರು. ಮತ್ತೆ ನಮ್ಮ ಗೊರಗುಂಟೆ ಪಾಳ್ಯ ಇರ್ಲಿ. ಸೊ ಕೆಲವು ಕಡೆ ಒಂದು 1 ಕಿಲೋಮೀಟರ್ ಇಂದ 2 ಕಿಲೋಮೀಟರ್ ಒಂದು ಟನಲ್ ಮಾಡ್ಬೋದಾ ಹ್ಮ್ ಚಿಕ್ಕದಾಗಿ. ಮತ್ತೆ ಈ ಹೆಬ್ಬಾಳ್ ಹತ್ರ ಮಾಡ್ತಾ ಇದೀವಿ ಅಂತ ಹೇಳಿ, ಅದನ್ನ ನಾವು ಈಗ ಇಲ್ಲಿ ನಮ್ಮ ಸರ್ಜಾಪುರ ರೋಡ್ ಆಗ್ಲಿ, ಮತ್ತೆ ಟಿನ್ ಫ್ಯಾಕ್ಟ್ರಿ ಆಗ್ಲಿ, ಬೇರೆ ಕಡೆ ಮಾಡ್ಬೋದಾ, ಅಲ್ಲಿ ಸಣ್ಣದಾಗಿ ಮಾಡಿ ಅಲ್ಲಿ ಸ್ವಲ್ಪ ಅಲ್ಲಿ ಆದಷ್ಟು ರಿಲೀಫ್ ಕೊಡ್ಬೋದಾ, ಅದನ್ನ ನೋಡ್ಬೇಕು. ಸೊ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಮೆಜರ್ಸ್ ನಾವು ನೋಡ್ಕೊಳ್ಲೇಬೇಕು. ಸೊ ಇಲ್ಲಿ ಆ, ಈಗ ಕಳೆದೋದ ದಿವಸದ ಬಗ್ಗೆ ಮಾತಾಡಿದ್ರೆ ಯಾವ್ದು ಪ್ರಯೋಜನ ಇಲ್ಲ. ಹ್ಮ್ ಯು ಹ್ಯಾವ್ ಟು ಲುಕ್ ಟು ದ ಫ್ಯೂಚರ್. ಇನ್ನು 25 ವರ್ಷ ಈ ನಗರ ಬೆಳೆಯೋದ್ರಲ್ಲಿ, ಈ ನಗರ ಸಂಪತ್ತು ಭರಿತವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಕರೆಕ್ಟ್. ಸೊ